ಸ್ನೇಹಿತರೆ, ಒಂದು ಕ್ಷಣ ನಿಮ್ಮೆಲ್ಲರ ಕಣ್ಣುಗಳನ್ನು ಮುಚ್ಚಿ. ಕಣ್ಣು ಮುಚ್ಚಿದಾಗ ನಿಮಗೆ ಏನು ಕಾಣಿಸಿತು? ಕತ್ತಲೆ. ಆ ಕತ್ತಲೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಕನಸು, ಯಾವ ಒಂದು ಗುರಿ, ಯಾವ ಒಂದು ಪಶ್ಚಾತ್ತಾಪ ನಿಮ್ಮನ್ನು ಕಾಡುತ್ತಿದೆ? ಯೋಚಿಸಿ. ಕಣ್ಣು ತೆರೆಯಿರಿ. ನಿಮ್ಮ ಕನಸುಗಳಿಗೆ ಇವತ್ತು ನೀವು ಎಷ್ಟು ಬೆಲೆ ತರಲು ಸಿದ್ಧರಿದ್ದೀರಿ? ನೀವು ಕೇವಲ ಮಾತನಾಡುವವರಾಗಿದ್ದೀರಾ ಅಥವಾ ನಿಮ್ಮ ಜೀವನವನ್ನು ಬದಲಾಯಿಸಲು ನೆತ್ತರು ಸುರಿಸಲು ಸಿದ್ಧರಿದ್ದೀರಾ? ಇಡೀ ಜಗತ್ತು ನಿಮ್ಮನ್ನು ನೋಡಿ ನಗಲಿ, ನಿಮ್ಮನ್ನು ಟೀಕಿಸಲಿ, ನಿಮ್ಮನ್ನು ಅನುಮಾನಿಸಲಿ, ಆದರೆ ನೆನಪಿಡಿ, ನೀವು ನಿಮ್ಮ ಕನಸನ್ನು ಮುಟ್ಟುವವರೆಗೂ ಈ ಪ್ರಪಂಚಕ್ಕೆ ನಿಮ್ಮ ಕತೆ ಕೇವಲ ಒಂದು ವಿವಾದಾತ್ಮಕ ಹೇಳಿಕೆಯಷ್ಟೇ. ಅದನ್ನು ಇತಿಹಾಸವಾಗಿ ಬದಲಾಯಿಸುವುದು ನಿಮ್ಮ ಜವಾಬ್ದಾರಿ. ನಮ್ಮಲ್ಲಿ ಬಹುತೇಕರು ಸುಖವನ್ನು ಮಾತ್ರ ಬಯಸುತ್ತಾರೆ. ಕಷ್ಟ ಬಂದಾಗ, ನೋವು ಬಂದಾಗ ದೂರುತ್ತೇವೆ, ಶಪಿಸುತ್ತೇವೆ. ಆದರೆ ನೆನಪಿಡಿ, ನಿಮ್ಮ ಜೀವನದಲ್ಲಿ ಬಂದಿರುವ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನೋವು, ಪ್ರತಿಯೊಂದು ಅಪಮಾನ, ಇವುಗಳೇ ನಿಮ್ಮ ನಿಜವಾದ ಗುರುಗಳು. ಚಿನ್ನ ಬೆಂಕಿ ಇಲ್ಲದೆ ಶುದ್ಧವಾಗುವುದಿಲ್ಲ. ವಜ್ರಕ್ಕೆ ಒದೆತ ಮತ್ತು ಕೊರೆತವಿಲ್ಲದೆ ಹೊಳಪು ಬರುವುದಿಲ್ಲ. ನೀವು ಯಶಸ್ಸಿನ ಉತ್ತುಂಗದಲ್ಲಿ ನಿಂತಾಗ ನೀವು ಯಾರನ್ನೂ ದೂಷಿಸುವುದಿಲ್ಲ. ಆದರೆ ನೀವು ಯಶಸ್ಸಿನ ಉತ್ತುಂಗವನ್ನು ಮುಟ್ಟುವ ದಾರಿಯಲ್ಲಿ ನೀವು ಯಾರನ್ನು ದೂಷಿಸುತ್ತೀರೋ ಅವರೇ ನಿಮ್ಮ ಗೆಲುವಿನ ಪ್ರೇರಣಾಶಕ್ತಿಯಾಗಬೇಕು. ಸೋಲು ಎನ್ನುವುದು ಅಂತ್ಯವಲ್ಲ. ಸೋಲು ಎಂದರೆ ಇದು ಸರಿಹೋಗಲಿಲ್ಲ, ಮತ್ತೊಂದು ದಾರಿಯನ್ನು ಹುಡುಕು ಎಂದು ಜೀವನ ನಿಮಗೆ ನೀಡಿದ ಒಂದು ಸುಂದರ ಸೂಚನೆ. ಎಲ್ಲಿಯವರೆಗೆ ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೆ ನೀವು ಸೋತಿಲ್ಲ. ನಮ್ಮ ಹೊರಗೆ ಯಾವ ಶತ್ರುವೂ ಇಲ್ಲ. ನಮ್ಮೊಳಗೆ ಇರುವ ಅತ್ಯಂತ ದೊಡ್ಡ ಶತ್ರು ಸೋಮಾರಿತನ. ನಾಳೆ ಮಾಡುತ್ತೇನೆ, ಈಗ ಆರಾಮವಾಗಿರುತ್ತೇನೆ, ಸೋಮವಾರ ಶುರು ಮಾಡುತ್ತೇನೆ. ಈ 3 ವಾಕ್ಯಗಳು ಎಷ್ಟೋ ಪ್ರತಿಭಾವಂತರ ಕನಸುಗಳನ್ನು ಸಮಾಧಿ ಮಾಡಿವೆ. ನಿಮಗೆ ತಿಳಿದಿದೆಯೇ ಪ್ರಪಂಚದಲ್ಲಿರುವ ಅತ್ಯಂತ ಸಂಪದ್ಭರಿತ ಸ್ಥಳ ಯಾವುದೆಂದು? ಅಮೆರಿಕಾದ ಬ್ಯಾಂಕಲ್ಲ, ಪೆಟ್ರೋಲ್ ಗಣಿಗಳಲ್ಲ, ಅದು ಶ್ಮಶಾನ. ಅಲ್ಲಿ ನನಸಾಗದ ಕನಸುಗಳು, ಬರೆಯದ ಪುಸ್ತಕಗಳು, ಆಡದ ಮಾತುಗಳು, ಶುರು ಮಾಡದ ವ್ಯಾಪಾರಗಳು ಮಣ್ಣಾಗಿವೆ. ನಿಮ್ಮ ಕನಸನ್ನು ಆ ಶ್ಮಶಾನಕ್ಕೆ ಕಳುಹಿಸಬೇಡಿ. ಈಗಿನಿಂದಲೇ ಶುರು ಮಾಡಿ. ದೊಡ್ಡ ಗುರಿ ಇರಲಿ, ಅದರ ಕೆಲಸ ಸಣ್ಣದಾಗಿ ಶುರು ಮಾಡಿ. ಒಂದು ಇಟ್ಟಿಗೆಯನ್ನು ಇಡಿ. ಆ ಇಟ್ಟಿಗೆಯ ಮೇಲೆಯೇ ನೀವು ಇಡೀ ಸಾಮ್ರಾಜ್ಯವನ್ನು ನಿರ್ಮಿಸುತ್ತೀರಿ. ನೀವು ಯಾರಿಗೋಸ್ಕರವೋ ಕಾಯುತ್ತಿದ್ದೀರಾ? ನಿಮ್ಮನ್ನು ಬಂದು ಬದಲಾಯಿಸುವ ಒಂದು ಅದ್ಭುತ ಶಕ್ತಿಗೋಸ್ಕರ ಕಾಯುತ್ತಿದ್ದೀರಾ? ಕಾಯಬೇಡಿ. ನಿಮ್ಮ ಜೀವನದ ಶಿಲ್ಪಿ ನೀವೇ. ದೇವರು ನಿಮಗೆ ಕೇವಲ ಮಣ್ಣನ್ನು ಕೊಟ್ಟಿದ್ದಾನೆ. ಅದರಿಂದ ಸುಂದರ ಮೂರ್ತಿಯನ್ನು ಕೆತ್ತುವುದು ನಿಮ್ಮ ಕೆಲಸ. ಇವತ್ತಿನ ದಿನವನ್ನು ಒಂದು ಪರೀಕ್ಷೆಯೆಂದು ಸ್ವೀಕರಿಸಿ. ಇವತ್ತಿನ ಕಷ್ಟವನ್ನು ನಿಮ್ಮ ಗೆಲುವಿನ ಬೆಲೆಯೆಂದು ತಿಳಿಯಿರಿ. ನಿಮ್ಮ ಕನಸುಗಳನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ನಿಮ್ಮ ನಂಬಿಕೆಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಮೈದಾನಕ್ಕೆ ಇಳಿಯಿರಿ, ಹೆದರಬೇಡಿ. ನೀವು ಬಿದ್ದಾಗ ಜಗತ್ತು ನಕ್ಕರೆ ನಗಲಿ. ನೀವು ಎದ್ದು ನಿಂತಾಗ ಈ ಜಗತ್ತು ನಿಮಗೆ ಬಾಗಿ ನಿಲ್ಲುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ, ನಿಮ್ಮ ಧನವನ್ನು ಏರಿಸಿ, ಈ ಕ್ಷಣವೇ ಘೋಷಿಸಿ, ನಾನು ಸಿದ್ಧ, ನಾನು ಸಾಧಿಸುತ್ತೇನೆ, ನಾನೇ ನನ್ನ ಭವಿಷ್ಯ. ಧನ್ಯವಾದಗಳು.